ಅಕ್ರಾಸ್ 166 ಕಾಲ್ಸ್ ಇತ್ತು ಅಂದಾಗ ದಟ್ ಈಸ್ ದ ಪ್ರೆಷರ್. ಅಲ್ಲೇನಾಗುತ್ತೆ ನಿಮಗೆ ಆಫ್ಟರ್ ಸಮ್ ಟೈಮ್ ಹೋಗ್ತಾ ಈಗ ಬಾಡಿ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್, ಮೈಂಡ್ ಸೆಟ್ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್. ಆವಾಗ ಎಲ್ಲೋ ಒಂದು ಕಡೆ ಸ್ಲೋ ಆಗೋಣ, ಸಾಕು ಸ್ವಲ್ಪ ಆಗಲ್ಲ, ಇದೇ ಸ್ಪೀಡಲ್ಲಿ ಇದಾಗಿದ್ದು ಉಂಟು. ತೂತುಕುಡಿ ಫಸ್ಟ್ ಚೆನ್ನೈ ಆದಮೇಲೆ ತೂತುಕುಡಿ ಯಾವಾಗ ದೊಡ್ಡ ಸ್ಕೆಡ್ಯೂಲ್ ಆಯಿತು ಅದು ಆಗ್ತಿದ್ದಂಗೆ ಎಲ್ಲ ಸ್ವಲ್ಪ ಸ್ಲೋ ಆಗೋದು ಕಾಣಿಸ್ತಾ ಇತ್ತು. ಅಂದರೆ ಒಂದೇ ದಿನ ಗ್ಯಾಪಲ್ಲಿ ಪಾಂಡಿಚೇರಿ ಹೋಗಿದ್ವಿ ನಾವು. ಬಟ್ ಐ ಥಿಂಕ್ ದಟ್ ಇಸ್ ದ ಡೇ ಐ ಕಾಲ್ಡ್ ಎ ಮೀಟಿಂಗ್ ಅಗೇನ್. ಉದ್ದೇಶ ಮರಿಬೇಡಿ, ಹೋಗಬೇಕು, ಮಾಡಲೇಬೇಕು. ನಾವು ಇಷ್ಟು ದೂರ ಬಂದಿದ್ದೀವಿ, ಇನ್ನೂ 30% ಆಗಿದೆ, ಇನ್ನೂ 70% ಇದೆ ಸಿನಿಮಾ. ಮಲಗಬೇಡಿ, ಅದು ಮಾಡೋಣ. ಬಟ್ ಐ ಗೆಸ್ ಆಫ್ಟರ್ ದಟ್ ಮತ್ತೆ ವೇಕಪ್ ಕಾಲ್ ಕೊಡೋ ಅವಶ್ಯಕತೆ ಬರಲಿಲ್ಲ. ಎವ್ರಿಬಡಿ ಸ್ಟಕ್ ಟು ಇಟ್, ANIP ಅಬೌಟ್. ಬಟ್ ದಿ ಪಾಯಿಂಟ್ ಇಸ್ ನಾಟ್ ಅಬೌಟ್ ಅದ್ರ ಮೇಲೆ ನಾನು ಸ್ಟ್ರೆಸ್ ಮಾಡೋದಕ್ಕಿಂತ ಇದು ನಮ್ಮ ಉದ್ದೇಶ ಆಗಿತ್ತು, ಯಾರು ನಮಗೇನು ಫೋರ್ಸ್ ಮಾಡಿಲ್ಲ. ಸೊ ಅದನ್ನು ಎಂಫಸೈಸ್ ಮಾಡೋ ಬದಲು ನಾವೇನು ಅಂದ್ಕೊಂಡು ಅದನ್ನು ತೆಗಿಯೋಕ್ಕಾಯ್ತಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಇವಾಗ ಈ ಹಠದಲ್ಲಿ ಹೇಗೆ ಮುಗಿಸ್ಬೇಕು ಅನ್ನೋ ಹಠದಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ್ರೆ ಐ ಥಿಂಕ್ ದಟ್ ವುಡ್ ಹ್ಯಾವ್ ಗಾಟ್ ಇಟ್. ಅದು ಜಸ್ಟಿಸು ಆಗ್ತಾ ಇರಲ್ಲ, ನೀವು ಥಿಯೇಟ್ರಿಗೆ ಬರೋರ್ಗೂ ಜಸ್ಟಿಸ್ ಆಗ್ತಾ ಇರಲ್ಲ. ಎಲ್ಲೋ ಒಂದು ಕಡೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಗೊತ್ತಾಗೋಗುತ್ತೆ ನಿಮಗೆ ಅಲ್ವೇ. ಸೊ ಅದು ನಿಮಗೆ ಟ್ರೇಲರಲ್ಲೂ ನೋಡಿಲ್ಲ ನೀವು. ಸೊ ಸಿನಿಮಾ ಇಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ನಮಗೆ ಆ ಸ್ಕೇಲಲ್ಲೇ ಇದೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಾವು ಮೊದಲನೇ ಮೈಲಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆಲ್ರೆಡಿ 15ನೇ ಮೈಲಲ್ಲಿ ಇರಬೇಕು. ಅದು ಆಲ್ರೆಡಿ ಅಲ್ಲಿಂದ ಅಲ್ಲಿವರೆಗೆ ಟಾರ್ ಹಾಕಿರ್ಬೇಕು. ಆವಾಗಲೇ ನಾವು ಆ ರೋಡಲ್ಲಿ ಟ್ರಾವೆಲ್ ಆಗೋಕ್ಕಾಗುತ್ತೆ. ನಾವು 15ನೇ ಮೈಲಿ ರೀಚ್ ಆಗೋಷ್ಟೊಳಗೆ ಅವ್ರು 45ಗೆ ಹೋಗಿರ್ಬೇಕಾಗುತ್ತೆ. ಸೊ ದಟ್ ಇಸ್ ಹೌ ವಿ ಆಲ್ ವರ್ಕ್. ಆ್ಯಂಡ್ ಐ ಆಮ್ ಹ್ಯಾಪಿ. ಇವತ್ತಿಗೂ ನೀವು ಹೇಳ್ತಾ ಇದ್ದೀರ ಅಂದರೆ ಅದು ಇನ್ನೂ ಎಲ್ಲ ಭಾಗಗಳು ಕೆಲಸ ಮಾಡ್ತಾನೆ ಇದ್ದಾರೆ ನಿಮ್ಗೆ ರಿಲೀಸ್ ಆಗೋ ತನಕ. ಸೊ ಇವಾಗ ನೀವು ಐ ಸ್ಲೆಪ್ಟ್ ಅಟ್ ಅಬೌಟ್ 5 o'clock in the morning. 7 o'clock I got up, I did my little bit of workout, immediately I started my interviews. ಬಟ್ ಅಷ್ಟೇ ಟೈಮ್ ಆಗ್ತಾ ಇರೋದು, ಅದು ಆಗ್ತಾ ಇಲ್ಲ. ಯಾಕಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಲಾಟ್ ಆಫ್ ಹರ್ಡಲ್ಸ್ ಬರ್ತವೆ. ಸ್ಮಾಲ್ ಕಟ್ಸ್ ಕೊಟ್ಟಿರ್ತಾರೆ ಸೆನ್ಸಾರ್, ದೆನ್ ಅದನ್ನು ಕಟ್ ಮಾಡಬೇಕು ಅಂದರೆ ಫ್ಲೋ ಕಟ್ ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಸೆಟ್. ಐ ಡೋಂಟ್ ನೋ ಟೆಕ್ನಿಕಲಿ ನಿಮಗೆ ಗೊತ್ತಿಲ್ವೋ. ಈಗ ಒಂದು ಫ್ರೇಮ್ ತೆಗೆದ್ರು ಮ್ಯೂಸಿಕ್ ಹೊಡೆಯೋದು ಗೊತ್ತಾ? ಅದು ಈ ಬಿಪಿಯಿಂದ ಈ ಬಿಪಿಗೆ ಹಾಕಿರ್ತಿರೋಲ್ಲ. ಸೇಮ್ ಥಿಂಗ್ ಇದರಲ್ಲಿ ಎಷ್ಟೋ ಫ್ರೇಮ್ಸ್ ಹೋಗ್ಬಿಟ್ರೆ ಅಗೇನ್ ಅಜನೀಶ್ ಹ್ಯಾಸ್ ಟು ಕಮ್ ಬ್ಯಾಕ್ ಎಲ್ಲದು ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಆಲ್ ದಿಸ್ ಹಸ್ ಬೀನ್ ಗೋಯಿಂಗ್ ಆನ್ ಆ್ಯಂಡ್ ಅಗೇನ್ ಮಲ್ಟಿಪಲ್ ಫ್ರೇಮ್ಸ್ ಆಫ್ ತಮಿಳ್ ಕನ್ನಡ ಮಿಕ್ಸಿಂಗ್, 4 ಕಡೆ DTS, 4 ಕಡೆ ಎಲ್ಲ. ಇಟ್ ಇಸ್ ಫನ್ ಆ್ಯಕ್ಚುಲಿ, ಚೆನ್ನಾಗಿದೆ, ಒಂಥರ ಮಜಾನೂ ಇದೆ. ಕಾಲ್ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಬೇರೆ ಭಾಗಗಳು ಬೇರೆ ಸ್ಟುಡಿಯೋಗಳಲ್ಲಿ. ಯಾವುದೋ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಡೀಲಿಂಗ್ ವಿತ್ ಕ್ರೋರ್ಸ್ ಚೆನ್ನಾಗಿದೆ ಸರ್. ಹೈವೇಲ್ಲಾದರೆ 70 ಕಿಲೋಮೀಟರ್ ಸ್ಟ್ರೆಚ್ದು ಟಾರ್ಗೆಟ್ ಇಟ್ಕೊಂಡಿರ್ತೀರ, ಈಸಿಯಾಗಿ ಹೋಗ್ಬಿಡ್ಬೋದು. ಬಟ್ ನೀವು ಹೋಗಿರೋದು ಘಾಟ್ ಸೆಕ್ಷನಲ್ಲಿ. ಸೊ ಈಗ ಇನ್ ಟೈಮಲ್ಲೇ ರೀಚ್ ಆಗಿದ್ದೀರಾ. ಸೊ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ನಿಮಗೆ? ಹೆಮ್ಮೆ ಯಾಕಂದರೆ ಯಾವ ಘಾಟ್ ಸೆಕ್ಷನಲ್ಲಿ ಎಲ್ಲೂ ಬಿದ್ದಿಲ್ಲ, ರೋಡ್ ಮೇಲೆ ಇದ್ವಲ್ಲ, ಅದೇ ನಮಗಿರೋ ಹೆಮ್ಮೆ. ಘಾಟ್ ಸೆಕ್ಷನಲ್ಲಿ ಭಾಳ ಈಸಿ ಬಿದ್ದೋಗೋದು. 70 ಕಿಲೋಮೀಟರ್ ಸ್ಪೀಡಲ್ಲಿ ಕ್ರಾಶ್ ಆದರೆ ಬದುಕೋಕ್ಕಾಗಲ್ಲ, ಅದು ಒಂದಿದೆ, ಮರಿಬೇಡಿ. ಘಾಟ್ ಸೆಕ್ಷನಲ್ಲಿ ಅಂತ ನೀವೇನು ಹೇಳಿದ್ರಿ ಮೆಟಫಾರಿಕ್, ಐ ಲವ್ ದಟ್ ಲೈನ್. ಬಟ್ ಐ ಗೆಸ್ ಸರ್ ಇಟ್ ವೋಂಟ್ ಹ್ಯಾಪನ್. ಅಂಡ್ ಇಟ್ಸ್ ಅನ್ ಹ್ಯಾಂಡ್ ಆ್ಯಂಡ್ ಗ್ಲೋವ್ ಸರ್. ಪ್ರತಿಯೊಬ್ಬರು ಟೀಮಲ್ಲಿ ಇದು ಒಬ್ಬ ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲರೂ ಒಂದೇ ಕೂಡ್ಕೊಂಡು ಹೋಗಿದ್ದಕ್ಕೆ ಪ್ರಾಬಬ್ಲಿ ದೇ ಬಿಲೀವ್ಡ್ ಇನ್ ವಾಟ್ ಐ ಸೆಡ್. ನಾನೇನು ನೋಡಿದೆ ಆಗುತ್ತೆ ಅನ್ನೋದೊಂದು ಇತ್ತಲ್ಲ ನನಗೆ. ದಟ್ ಇಸ್ ಸಮಥಿಂಗ್ ಈವನ್ ಐ ಫೆಲ್ಟ್ ವಿ ಕ್ಯಾನ್. ಆ್ಯಂಡ್ ಎಲ್ಲರೂ ಸೇರಿದ್ದಕ್ಕೆ ಪ್ರತಿ ಆರ್ಟಿಸ್ಟು ಸರ್, ಇಟ್ಸ್ ನಾಟ್ ಈಸಿ ಸರ್. ಪ್ರತಿಯೊಬ್ಬರು ಅಲ್ಲಲ್ಲೇ ಮಲಗ್ಯಾರ, ಅಲ್ಲಲ್ಲೇ ಮಾಡಿದ್ದಾರೆ. ವರ್ಕ್ ಒಂದು ಫ್ರೇಮಲ್ಲಿ ನಿಮಗೆ ಅದು ಗೊತ್ತಾಗಲ್ಲ, ಅಷ್ಟು ರಿಚ್ ಇದೆ, ಅಷ್ಟು ಮಾಡಿದ್ದಾರೆ ಕೂಡ. ಇಟ್ ಇಸ್ ನಾಟ್. ಅದು ಇನ್ನೊಂದೇನಾಗುತ್ತೆ, ಹೋಗ್ತಾ ನೀವು ನೋಡಿ, ಯಾರಿಗಾರು ಮನೆಗೆ ಊಟಕ್ಕೆ ಕರೆದಾಗ ಒಂದು 20 ಐಟಮ್ ಮಾಡಬೇಕು ಅಂದಾಗ 15 ಆಗ್ತಿದ್ದಂಗೆ ಬೇಜಾರಾಗ್ಬಿಡುತ್ತೆ. 5 ಜನ ಮಾಡಿ ಇಟ್ಬಿಟ್ಟು ಕೊಟ್ಟು ಕಳ್ಸಿರ್ತೀವಿ, ಅದು ಕರೆಕ್ಟ್ ಆಗುತ್ತೆ. ಇದು ಹಾಗಾಗಲಿಲ್ಲ. ಆನ್ಸರ್ ಮಾಡಲ? ಹಲೋ ಗುಡ್ ಆಫ್ಟರ್ನೂನ್, ಹೂಸ್ ದಿಸ್? अभिलाष बात कर रहा हूँ. हाँ कीजिए. हाँ लोन सैंक्शन कर दो प्लीज, पैसा चाहिए. करेक्ट. हाँ ये 1 मिनट में अभिलाष आ रहे हैं भाई. ಸರ್ ಇದು ಫ್ಲೈಟ್ ಮೂಡ್ ಆಗ್ಬೋದು. ಏನು ಹಾಕಿದ್ಯಾ ಫ್ಲೈಟ್ ಮೂಡ್ ಮತ್ತೆ ಮಾಡ್ತಾ
ಯಾವುದು ನೀವು ಅಪ್ಲೈ ಮಾಡಿದ್ದೀರಾ? ಸರ್ ಇನ್ನೂ ಟೈಮ್ ಸಿಕ್ಕಿದ್ರೆ ಲೋನ್ ಅಪ್ಲೈ ಕ್ಯಾ ತಾ वो ಅಂತ ಹೇಳಿದ್ರು. ಸರ್ ಇದು ಮಾರ್ಕ್ ಕತೆ ವಿಚಾರಕ್ಕೆ ಬಂದಾಗ ನಿಮ್ಮ ಇನ್ಪುಟ್ಸ್ ಅಥವಾ ಇನ್ವಾಲ್ವ್ಮೆಂಟ್ ಏನು ಕತೆಗೆ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.